ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ನ 2025ನೇ ಸಾಲಿನ ಚುನಾವಣೆಯಲ್ಲಿ ಶಿಕ್ಷಣ ತಜ್ಞ, ಸಹಕಾರಿ ರತ್ನ ಡಿ.ಆರ್. ವಿಜಯಸಾರಥಿ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ಸಾಲಿನಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಡಿ.ಆರ್. ವಿಜಯಸಾರಥಿ ಅವರು ಇದೀಗ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಇವರ ಅಧಿಕಾರದ ಅವಧಿ 5 ವರ್ಷಗಳು. ಉಪಾಧ್ಯಕ್ಷರಾಗಿ ಡಾ. ಕೆ. ಎಂ. ರಂಗದಾಮಶೆಟ್ಟಿ ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಡಿ.ಎ. ಪ್ರಮೋದ ಕುಮಾರ ತಿಳಿಸಿದ್ದಾರೆ. ನಿರ್ದೇಶಕರಾಗಿ ವೆಂಕಟಾಚಲಪತಿ ಬಿ.ಎಲ್. ಪಿ. ರುದ್ರಮೂರ್ತಿ ಎಸ್. ಸತ್ಯಮೂರ್ತಿ ಎಂ.ಸಿ. ಫಾಲನೇತ್ರ ಲೋಹಿತ್ ಜಿ. ನಂಜೇಗೌಡ ಪಿ.ಕೆ. ರವೀಂದ್ರ ಎನ್. ಮಹಾಲಕ್ಷ್ಮಿ ಎಚ್. ಮಾರುತಿ ಅನ್ನಪೂರ್ಣಮ್ಮ ಜಯಲಕ್ಷ್ಮಿ ಜಿ. ತೋಟಗೇರ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾಗಿ ಕೆ.ಎನ್. ಕೃಷ್ಣಯ್ಯ ಶೆಟ್ಟಿ, ಪೂರ್ಣಾವಧಿ ಸಲಹೆಗಾರರಾಗಿ ಬಿ.ಆರ್. ನಾಗರಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ. ನಮಸ್ಕಾರ. ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ 25-25ರಲ್ಲಿ ಚುನಾಯಿತರಾಗಿರುವ ನಾನು, ವಿಜಯಸಾರಥಿಯಾದ ನಾನು ಅಧ್ಯಕ್ಷ ಸ್ಥಾನವನ್ನು 16ನೇ ತಾರೀಕು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಹಾಗೆ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ಕೆ. ಎಂ. ರಂಗದಾಮಶೆಟ್ಟಿಯವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರೋಕ್ಕೆ ತಿಳಿಸೋದಕ್ಕೆ ಸಂತೋಷ ಪಡ್ತೀನಿ. ಹಾಗೆ ಈ ಸಂಸ್ಥೆ 50 ವರ್ಷಗಳಿಂದ ಸತತವಾಗಿ ನಡ್ಕೊಂಬಂದು ಒಳ್ಳೆ ಉನ್ನತವಾದ ಒಂದು ಸ್ಥಾನದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ನಡ್ಕೊಂಬಂದಿದೆ. ಈ ಸಂಸ್ಥೆ ಹಾಗೇ ಮುಂದುವರಿಬೇಕಾದ್ರೆ ನಾವು 2020ರಲ್ಲಿ ಉಪಾಧ್ಯಕ್ಷನಾಗಿ ಈ ಸ್ಥಾನವನ್ನು ಅಲಂಕರಿಸಿದೆ. ಆ ಸಮಯದಲ್ಲಿ ಕೇವಲ ನಾವು ಬಂದಾಗ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಕರೋನಾ ಎಂಟ್ರಿ ಆದಾಗ 2 ವರ್ಷ ಬ್ಯಾಂಕಿನ ಯಾವುದೇ ಸಿಬ್ಬಂದಿಗಾಗಲಿ ಈವನ್ ಆಫ್ ಡೇ ಕೆಲಸ ಮಾಡೋದ್ರೂ ಸಹ ಅವ್ರಿಗೆಲ್ಲರಿಗೂ ಸಂಬಳ ಕೊಟ್ಟು ಸಂಸ್ಥೆಯಿಂದ ಯಾವುದೇ ತೊಂದರೆ ಆಗದಿರ ಫಸ್ಟು ಎಂಪ್ಲಾಯೀಸ್ ನೋಡ್ಕೊಂಡ್ವಿ. ಯಾವುದೇ ಸಂಸ್ಥೆ ಬೆಳಿಬೇಕು ಅಂತಂದರೆ ಎಂಪ್ಲಾಯೀಸೇ ಪಿಲ್ಲರ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಯಾಕೆಂತಂದರೆ ಅವರು ನಿಷ್ಠೆಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಇನ್ಸ್ಟಿಟ್ಯೂಷನ್ ಬೆಳೆಯೋಕ್ಕೆ ಸಾಧ್ಯ. ಹಾಗೆ ನಮ್ಮ ಒಂದು ನಿರ್ದೇಶಕ ಮಂಡಳಿನೂ ಬಂದು ಎಲ್ಲವೂ ತಮ್ಮ ಸ್ವಾರ್ಥತೆಯನ್ನು ಬಿಟ್ಟು ಒಂದೇ ಒಂದು ಮೀಟಿಂಗು ಕರೋನಾದಲ್ಲಿ ಬಿಡ್ದಿರ ಸಂಸ್ಥೆಯನ್ನು ಉಳಿಸ್ಕೋಬೇಕು, ಈ ಟೈಮಲ್ಲಿ ಸಂಸ್ಥೆ ಉಳಿದಿರಿದ್ರೆ ಮುಂದೆ ಉಳಿಯಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಂಸ್ಥೆಗೆ ದುಡಿದು ನಾವು ಲಾಭವನ್ನು ತಂದಿದ್ದೀವಿ. ಲಾಭವನ್ನು ತಗೊಂಬರ್ಬೇಕಾದ್ರೂ ಸಹ ಕೇವಲ ನಾವು 3 ವರ್ಷ ಮಾಡಿದ್ದು. ನಾವು NPAಗೆ ನಾವು ಎಂಟ್ರಿ ಆದಾಗ 122 ಕೋಟಿ ಇತ್ತು. ಅದನ್ನು ನಾವು ರೆಡ್ಯೂಸ್ ಮಾಡ್ಕೊಂಬಂದು ಲಾಸ್ಟ್ ಇಯರಲ್ಲಿ ಸಂಭ್ರಮವಾಗಿ ಗೋಲ್ಡನ್ ಜೂಬ್ಲಿ ಕೂಡ ಆಚರಣೆ ಮಾಡಿ ನಮ್ಮ ಒಂದು ಮೆಂಬರ್ಸ್ಗೆ ಒಂದು ಕಾನ್ಫಿಡೆನ್ಸನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಅಂದರೆ ಸುಬ್ರಹ್ಮಣ್ಯೇಶ್ವರ ಬ್ಯಾಂಕು ಸದೃಢವಾಗಿದೆ ಅನ್ನೋ ಒಂದು ಭಾವನೆಯನ್ನು ಬಂದು ಸಂಭ್ರಮದಿಂದ ಪ್ಯಾಲೇಸ್ ಗ್ರೌಂಡಲ್ಲಿ ಮಾನ್ಯ ಗವರ್ನರ್ನವ್ರನ್ನ ಕರೆದು ಅವರ ಒಂದು ಹಿತವಚನಗಳನ್ನು ಕೂಡ ನಮ್ಮ ಮೆಂಬರ್ಸ್ಗೆ ತಿಳಿಸಿದ್ದೀವಿ. ಅದಾದ ನಂತರ ಹೀಗೆ ಮುಂದುವರಿತಾ ನಾವು ಈ ಬ್ಯಾಂಕನ್ನು ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಬ್ಯಾಂಕನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ನಿರ್ದೇಶಕ ಮಂಡಳಿ ಮತ್ತೆ ಅವಿರೋಧವಾಗಿ ಆಯ್ಕೆ ಇರೋದಕ್ಕೆ ಅದೊಂದೇ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ನಾಮಿನೇಷನ್ನು ಇಲ್ದಿರ ಕೇವಲ ನಿಮ್ಮ ಮೇಲೆ ಅಭಿಪ್ರಾಯ ಚೆನ್ನಾಗಿದೆ, 32,000 ಜನ ಮೆಂಬರುಗಳು ಇಟ್ಟಿರೋ ಒಂದು ವಿಶ್ವಾಸವನ್ನು ನಾವು ಖಂಡಿತವಾಗ್ಲೂ ಉಳಿಸ್ಕೊಳ್ತೀವಿ ಅಂತ ಹೇಳೋಕ್ಕೆ ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಅದನ್ನು ಉಳಿಸ್ಕೊತೀವಿ ಅಂತಲೂ ಹೇಳಿ ನಿಮಗೆ ಭರವಸೆಯನ್ನು ಕೊಡ್ತೀನಿ. ಹಾಗೆ ಆ ಸಂಸ್ಥೆಯಲ್ಲಿ ಮೊದಲು ನಾವು ಯೋಚನೆ ಮಾಡ್ತಾ ಇರೋದೇನು ಅಂದರೆ, ಈ ಸಂಸ್ಥೆಯನ್ನು ನಂಬಿ ಅವರ ಕಷ್ಟದ ದುಡ್ಡುಗಳನ್ನು ತಂದು ಇಲ್ಲಿಟ್ಟು ಅದರಿಂದ ಬರುವಂಥ ಬಡ್ಡಿನಲ್ಲಿ ಜೀವನ ಮಾಡುವಂಥ ಎಷ್ಟೋ ಸಂಸಾರಗಳಿದೆ. ಅಂಥ ಸಂಸಾರಗಳು ಕೂಡ ನಾನು ನಮ್ಮ ನಿರ್ದೇಶಕ ಮಂಡಳಿ ಪರವಾಗಿ ಹಾಗೂ ನಾನು ಅಧ್ಯಕ್ಷನಾಗಿ ನಿಮಗೆ ಒಂದು ಮಾತು ಕೊಡೋಕ್ಕೆ ಇಷ್ಟಪಡ್ತೀನಿ. ಅವರ ಹಿತವನ್ನು ಕಾಪಾಡೋದೇ ನಮ್ಮ ಮುಖ್ಯ ಧ್ಯೇಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ 5 ವರ್ಷಗಳಲ್ಲಿ ಅಷ್ಟೇ ಡಿವಿಡೆಂಟೇ ಕೊಡೋಕ್ಕಾಗದಿರ 2-3 ವರ್ಷಗಳು ನಾವು ಬ್ಯಾಂಕನ್ನು ನಡೆಸ್ಕೊಂಬಂದ್ವಿ. ಅದಾಗಿದ್ದ ತಕ್ಷಣ ಹೋದ ವರ್ಷ ಮೆಂಬರ್ಗಳು ಕೂಡ ಡಿವಿಡೆಂಟ್ ಕೊಟ್ಟಿದ್ದೀವಿ. ಅಂದರೆ ಡಿವಿಡೆಂಟ್ ಕೊಟ್ಟಿದೆ ಅಂದರೆ ಬ್ಯಾಂಕು ಸದೃಢವಾಗಿದೆ ಅನ್ನೋ ಒಂದು ಅರ್ಥ ಇದೆ. ಹಾಗೆ ಪ್ರತಿಯೊಬ್ಬ ಮೆಂಬರ್ಗಳಿಗೂ ಗೌರ್ನಮೆಂಟ್ ಇದಿರೋದ್ರಿಂದ 5 ಲಕ್ಷ ರೂಪಾಯಿ ಠೇವಣಿ, 5 ಲಕ್ಷ ರೂಪಾಯಿ ಅವರಿಗೆ ಸೆಕ್ಯೂರಿಟಿ ಕೂಡ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದನ್ನೂ ಕೂಡ ನಾವು
ಆ ನಿಟ್ಟಿನೂ ಕೂಡ ಯಾವುದೇ ಮೆಂಬರ್ಗಳು ತೊಂದರೆ ಆಗದೇ ಇರೋ ಥರ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ವಿ. ನಾವು ಏನು ಅಂದರೆ ಫಸ್ಟ್ ಕಟ್ ಮಾಡೋಣ, ಕಾಸ್ಟ್ ಕಟ್ ಮಾಡಿದ್ರೆ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಲಾಭ ಪಡಿಬೇಕಾದ್ರೆ ದುಡಿತ ಕಡಿಮೆ ಆದಾಗ ಲಾಭ ಜಾಸ್ತಿ ಮಾಡಬೇಕಾದ್ರೆ ಕಾಸ್ಟ್ ಕಟ್ ಮಾಡಬೇಕು. ಆವಾಗ ಕೆಲವು ಕಾರಣಗಳಿಂದ ಏನೇ ಕಾರಣಕ್ಕಾಗಲಿ ಲಾಭ ಬ್ಯಾಂಕ್ ಬರಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ. ಹೋದ ವರ್ಷ 8 ಕೋಟಿನ ನಾವು ಲಾಭ ತಗೊಳ್ಳೋಕ್ಕೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಹಾಗೆ ಮುಂದುವರಿಸಬೇಕಾದ್ರೆ ಅದೇ ನಿಟ್ಟಿನಲ್ಲಿ ನಾವು ಈ ವರ್ಷದಲ್ಲಿ ಈ ಮೆಂಬರ್ಗಳು ನಮ್ಮ ಮೇಲಿಟ್ಟಿರೋ ಒಂದು ವಿಶ್ವಾಸವನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ಅದನ್ನು ಹಾಗೆ ಮುಂದುವರಿಸಬೇಕು ಅಂದರೆ ಅದೇ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರೆಗೂ ನಾವು ಎಷ್ಟೋ ವರ್ಷದಿಂದ ಅವರ ಸ್ಯಾಲ್ರಿ ಜಾಸ್ತಿ ಆಗದೇ ಇರೋದ್ರೂ ಸಹ ನಾವು ಗೋಲ್ಡನ್ ಜೂಬ್ಲಿನಲ್ಲಿ ಒಂದು ವಿಶ್ವಾಸ ಕೊಟ್ವಿ. ಯಾಕೆಂದರೆ ಮೆಂಬರ್ಸ್ನ ಸಂತೋಷವಾಗಿಟ್ಟ ಮೇಲೆ ಅವ್ರಿಗೋಸ್ಕರ ದುಡಿಯೋವಂಥ ಎಂಪ್ಲಾಯೀಸ್ನು ನಾವು ಸಂತೋಷವಾಗಿಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರುಗಳಿಗೆಲ್ಲ 8th ಪೇನನ್ನು ಸ್ಯಾಂಕ್ಷನ್ ಮಾಡಿ ಎಲ್ಲ ಸಿಬ್ಬಂದಿನೂ ಸಂತೋಷವಾಗಿದ್ದಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಂಸ್ಥೆ ಯಾವುದೇ ಬೆಳಿಬೇಕಾಗಲಿ, ಯಾವುದೇ ಸಂಸ್ಥೆ ಬೆಳೀಲಿ, ಮೊದಲು ಎಂಪ್ಲಾಯೀಸು, ಆಮೇಲೆ ಮ್ಯಾನೇಜ್ಮೆಂಟ್ ಅಂತೀವಿ. ಆ ಮ್ಯಾನೇಜ್ಮೆಂಟನ್ನು ಕೂಡ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ನಮ್ಮಲ್ಲಿರೋ ನಿರ್ದೇಶಕರು ಯಾವುದೇ ಒಂದು ಡಿಸಿಷನ್ಸ್ ಆಗಲಿ, ಯಾವುದೇ ಒಂದು ಉನ್ನತಿ ತಗೊಳಕ್ಕಾಗಲಿ, ಒಳ್ಳೆಯ ಕೆಲಸಗಳಿಗಾಗಲಿ ಯಾವುದು ಒಬ್ಬರು ಒಂದು ಹೇಳಿದಿರ ಒಂದು ಸಹಕಾರನ ಕೊಟ್ಟಿದ್ದಾರೆ. ಅದೇ ಸಹಕಾರನ ಇನ್ನೂ ಮುಂದೆ 5 ವರ್ಷವೂ ನಾನು ಅವರೆಲ್ಲರಲ್ಲೂ ಅಪೇಕ್ಷಿಸ್ತೀನಿ. ಅವರೆಲ್ಲರ ಸಹಕಾರ ಕೊಟ್ಟರೆ ಖಂಡಿತವಾಗಲೂ ಈ ಸಂಸ್ಥೆ ಇಡೀ ಬೆಂಗಳೂರಿಗಲ್ಲ, ಇಡೀ ಇಂಡಿಯಾಗೆ ನಮ್ಮ ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಇದೆ ಅನ್ನೋ ಒಂದು ಮಾರ್ಕ್ ತೋರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಮಾಡಬೇಕು ಅಂತಂದರೆ ಇವಾಗಿರೋ ಬ್ಯಾಂಕಿನ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಮುಂದುವರೆದಿದ್ವಿ. ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಆಗಬೇಕಾದ್ರೆ ರಿಸರ್ವ್ ಬ್ಯಾಂಕಿಂದ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ರೆ ಮಾತ್ರ ಬ್ಯಾಂಕ್ಗಳು ಉನ್ನತಿಗೆ ಅವರು ಅವಕಾಶ ಕೊಡ್ತಾರೆ. ರಿಸರ್ವ್ ಬ್ಯಾಂಕಿನ ಪರ್ಮಿಷನ್ ಬರುತ್ತೆ. ಅದರ ಒಂದೇ ಒಂದು ಯಾವುದು ನಾವು ರೂಲ್ಸು ರೆಗ್ಯುಲೇಷನ್ಸ್ ವೈಲೇಟ್ ಮಾಡಿ ಯಾವ ಬ್ಯಾಂಕಿನ ವ್ಯವಹಾರವನ್ನು ಮಾಡಲ್ಲ ಅಂತ ಹೇಳೋ ಒಂದು ಆಶ್ವಾಸನೆ ಕೂಡ ನಿಮಗೆ ಕೊಡ್ತೀನಿ. ಯಾಕೆಂದರೆ ಮೆಂಬರ್ಗಳ ಹಿತಾನೇ ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಧ್ಯೇಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ಏನೇ ಆಗಲಿ, ಯಾಕೆ ಅಂತಂದರೆ ಜನಗಳ ಒಂದು ನಂಬಿಕೆಯನ್ನು ನಾವು ಹೇಗೆ ಉಳಿಸ್ಕೊಂಡಿದ್ದೀವಿ ಅಂದರೆ ಮಾರ್ಚ್ ಆಗಿದ ತಕ್ಷಣ 30 ಕೋಟಿ ನಮಗೆ ಡೆಪಾಸಿಟ್ಸ್ ಬಂದಿದೆ. ಯಾಕೆಂದರೆ ಮೆಂಬರ್ಸಲ್ಲಿ ಆ ವಿಶ್ವಾಸ ಮೂಡಿದೆ ಅನ್ನೋದು ನಮಗೆ ಖಂಡಿತವಾಗ್ಲೂ ನಮ್ಮ ಒಂದು ಕೆಲಸವನ್ನು ಅವರು ಗುರುತಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಸಾಕ್ಷಿ. ಲೋನುಗಳು ಅಷ್ಟೇ 30 ಕೋಟಿ ಲೋನ್ ಹೋಗಿದೆ, 30 ಕೋಟಿ ಡೆಪಾಸಿಟ್ ಬಂದಿದೆ. ಯಾಕೆಂತಂದರೆ ಬ್ಯಾಂಕಲ್ಲಿ ಡೆಪಾಸಿಟ್ಸ್ ಎಷ್ಟು ಇಂಪಾರ್ಟೆಂಟು, ಲೋನ್ಸ್ ಅಷ್ಟೇ ಇಂಪಾರ್ಟೆಂಟು. ಅದು ಈಕ್ವಲ್ ಆಗಿ ಎಲ್ಲರೂ ಸತತವಾಗಿ ನಮ್ಮ ಸಿಬ್ಬಂದಿ ವರ್ಗನೂ ಎಲ್ಲ ಸತತವಾಗಿ ದುಡಿತಾ ಇದ್ದಾರೆ. ಅವರ ಒಂದು ಸಹಕಾರವನ್ನು ತಗೋತೀವಿ. ನಾವು ಅದರಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ಕೂತ್ಕೊಂಡಾಗಲೂ ಸಹ ಅವ್ರನ್ನ ಒಂದು ಎಚ್ಚರಿಸೋದೇ ಈ ಮ್ಯಾನೇಜ್ಮೆಂಟಿನ ಒಂದು ಒಂದು ಕರ್ತವ್ಯ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿಯೊಂದು ಸಹಕಾರ ಸಂಘಗಳು ಎರಡರಲ್ಲಿ ಎಲ್ಲೋ ಒಂದು ಕಡೆ ಫೈಲೂರ್ ಆಗ್ತಾ ಇರೋದು. ಯಾಕೆಂತಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಬೇರೆ ಸಹಕಾರ ಸಂಘಗಳನ್ನು ಬೇರೆ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲಿ ಆಳುವಂಥ ಪರಿಸ್ಥಿತಿ ಬಂದಿದೆ. ಆ ಒಂದು ಪ್ರಮೇಯ ನಮ್ಮ ಬ್ಯಾಂಕ್ಗೆ ಬರ್ಕೂಡ್ದು. ನಮ್ಮ ಕರ್ನಾಟಕದಲ್ಲಿರೋ ಜನ ನಾವೇ ಇದು ಬ್ಯಾಂಕನ್ನು ಬೆಳೆಸಿರೋದು, ಸಹಕಾರ ಸೃಷ್ಟಿಯಾಗಿರೋದೆ ಕರ್ನಾಟಕದಲ್ಲಿರೋರು ಕರ್ನಾಟಕದಲ್ಲೇ ಜನನ ಸಹಕಾರ ಸಂಘಗಳ ಪ್ರೋತ್ಸಾಹ ಕೊಡಿ ಅಂತೇಳಿ ನಮ್ಮ ಎಲ್ಲ ಮೆಂಬರ್ಸ್ಗೂ ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಸಹಕಾರ ಸಂಘದ ಏನೇ ಒಂದು ಆಗುಹೋಗುಗಳಿರಲಿ ಅಥವಾ ಏನೇ ಸಜೆಷನ್ಸ್ ಇರಲಿ ಬಂದು ನೀವು ಯಾವಾಗ ಬೇಕಾದ್ರೂ ನಮ್ಮ ಮೆಂಬರ್ಗಳು ಕೊಡ್ಬೋದು ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಅದ್ರ ಪ್ರಕಾರವಾಗಿ ಸಹಕಾರ ಸಂಘ ಉಳಿದ್ರೆ ಸಹಕಾರ ತತ್ವ ಉಳಿಯುತ್ತೆ. ಸಹಕಾರ ಸಂಘನೇ ಸಹಕಾರ ತತ್ವ. ಸಹಕಾರ ಸಂಘಗಳಿಲ್ಲದೆ ತತ್ವ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಒಂದು ನಿಟ್ಟಿನಲ್ಲಿ ಇನ್ನು ಮುಂದಿನ 5 ವರ್ಷದಲ್ಲೂ ಅಷ್ಟೇ ನಾವು ಒಂದು ಸಹಕಾರ ಸಂಘ ಆಗಲಿ, ಒಬ್ಬ ಮನುಷ್ಯ ಆಗೋಲಿ, ಎಲ್ಲರೂ ಹೇಳ್ತೀವಿ ಏನಾದರೂ ಒಂದು ಆಸ್ತಿ ಮಾಡಿ. ಯಾಕೆಂದರೆ ಒಂದು ಸಂಘ ಆಗಲಿ, ಒಂದು ಸಂಸ್ಥೆ ಆಗಲಿ, ಒಂದು ಸಂಸಾರ ಆಗಲಿ ಉಳಿಬೇಕು ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಕಾಸ್ಟ್ ಕಟ್ ಮಾಡಬೇಕು ಅಂದರೆ 2 ಬ್ಯಾಂಕನ್ನು ನಾವು ಸ್ವಂತ ಬಿಲ್ಡಿಂಗು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇದರಲ್ಲಿ 2 ಇದಿರುತ್ತೆ. ಒಂದು ರೆಂಟ್ ಉಳಿಯುತ್ತೆ. 2 ರೆಂಟ್ ಉಳಿದ್ರೆ ಹೆಚ್ಚು ಕಮ್ಮಿ 25 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಉಳಿಯುತ್ತೆ. ಅದು ಲಾಭ ತರಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಒಂದು ಆಸ್ತಿ ಇದ್ದರೆ ಯಾವತ್ತಿದ್ರೂ ಬ್ಯಾಂಕಿನ ಮೆಂಬರ್ಸ್ಗೆ ಅದು ಒಂದು ಸೆಕ್ಯೂರಿಟಿ ಇರುತ್ತೆ. ಯಾಕೆಂದರೆ ಬೆಳೀತಾ ಇರುತ್ತೆ ಆಸ್ತಿ. ಇದು ಆ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಡಿಜಿಟಲೈಸೇಷನ್ ಆಗಲಿ, ಸ್ಟಾಫ್ಗೆ ಅನುಕೂಲ ಆಗಲಿ, ಅವ್ರಿಗೇನೇನು ಅನುಕೂಲಗಳು ಬೇಕೋ ಎಲ್ಲವನ್ನೂ ಮಾಡಿಕೊಡ್ತೀವಿ. ಹಾಗೆ ಕೆಲಸನೂ ತೊಗೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯಾಂಕ್ ಇದ್ದರೆ ನಾವಿದ್ದರೆ ಸಂಸ್ಥೆ, ಇವೆಲ್ಲವನ್ನೂ ನಾವು ನಿಟ್ಟಿನಲ್ಲಿ ಇಟ್ಕೊಂಡು ಸಂಸ್ಥೆಯನ್ನು ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗೋ ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ.
ಅಂತ ಹೇಳಿ ನಿಮ್ಮ ಮುಖಾಂತರ ಮೆಂಬರ್ಗಳಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತೀನಿ ಸರ್. ಇನ್ನೂ ಮುಂದುವರೆದು ಬ್ಯಾಂಕಿನ ಒಂದು ಸ್ಥಿತಿ ಹೇಗಿದೆ ಅಂತಂದರೆ, ಸ್ವಂತ ಬಂಡವಾಳ 100 ಕೋಟಿ ಇದೆ. 100 ಕೋಟಿ ಇದೆ ಅಂತಂದರೆ ಸ್ವಂತ ಬಂಡವಾಳದ ಒಂದು ತಾಕತ್ತೇನು ಅಂದರೆ, ಸಪೋಸ್ ಯಾರಾದರೂ ಲೋನ್ ತೊಗೊಂಡಿರೋರು ಯಾರೂ ಲೋನ್ ಕಟ್ದಿರೇ ಇದ್ದರು ಡೆಪಾಸಿಟರ್ಸ್ಗೇನು ಯೋಚನೆ ಇಲ್ಲ, ಡೆಪಾಸಿಟ್ಸ್ ವಾಪಸ್ ಕೊಡುವಂಥ ಸುಸ್ಥಿತಿ ಬ್ಯಾಂಕಲ್ಲಿ ಇವತ್ತಿದೆ ಅಂತ ಹೇಳೋಕ್ಕೆ ಸಂತೋಷ ಪಡ್ತೀನಿ ಸರ್. ಹೇಳ್ತೀನಿ. ಮುಂದಿನ ಚಾಲೆಂಜಸ್ ನಮ್ಮ ಮುಂದೆ ಇರೋದೇನು ಅಂತಂದರೆ, NPA ರಿಡ್ಯೂಸ್ ಮಾಡಬೇಕು. ಆ್ಯಸ್ ಪರ್ ದ ರಿಸರ್ವ್ ಬ್ಯಾಂಕ್ ಇದ್ರ ಪ್ರಕಾರ 3% ಒಳಗಡೆಗೆ ನಾವು NPAನ ರಿಡ್ಯೂಸ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗಿರೋ ಒಂದು ಮಾರ್ಕೆಟಿಂಗ್ ಇದರಲ್ಲಿ ಲೋನ್ಸ್ ಆಗಲಿ ಡೆಪಾಸಿಟ್ಸ್ ಆಗಲಿ ಬರಬೇಕು ಅಂತಂದರೆ ಬ್ಯಾಂಕಿನ ಮೇಲೆ ಒಂದು ಸುದೃಢವಾದ ನಂಬಿಕೆ ಇದ್ದರೆ ಮಾತ್ರ ಬರುತ್ತೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀವಿ ಸರ್. ಕೋಆಪರೇಟಿವ್ ಬ್ಯಾಂಕ್ ಸರ್ಕಾರದಿಂದ ಯಾವುದೇ ವಂತಿಕೆ ಇಲ್ಲ ಸರ್. ಅವ್ರು ಏನಿದ್ರು ಸೂಪರ್ವಿಷನ್ ಅಷ್ಟೇ. ಎಲೆಕ್ಷನ್ ಮಾಡುವಂಥ ಡ್ಯೂಟಿ ಕೊಡ್ತಾರೆ. ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸು RBI ಕಂಟ್ರೋಲಲ್ಲಿದೆ ಸರ್. ಅಲ್ಲ, ಈಗ ತಾನೇ ಹೇಳಿದ್ನಲ್ಲ, ಬ್ಯಾಂಕಿನ ಇವಾಗ ಮೊದಲನೇದು ನಮ್ಮ ಮಧ್ಯೆ ಇರೋದು 5 ವರ್ಷ ಯಾವುದೇ ಮೆಂಬರ್ಸ್ಗಾಗಲಿ ಅವರ ಇಟ್ಟಿರೋ ಡೆಪಾಸಿಟ್ಸ್ಗೆ ದೃಢವಾದ ಒಂದು ಸೆಕ್ಯೂರಿಟಿ ಕೊಡ್ತೀವಿ. ಒಂದು. ಎರಡನೇದು, ಬ್ಯಾಂಕ್ನಲ್ಲಿ 2 ಬ್ಯಾಂಕಿನ ಸ್ವಂತ ಬಿಲ್ಡಿಂಗ್ಗಳು, ಈ ಬ್ಯಾಂಕಿನ 2 ಸ್ವಂತ ಬಿಲ್ಡಿಂಗ್ಗಳು ರೆಂಟೆಡ್ ಏನಿದೆ ಅವೆರಡನ್ನೂ ಖಾಲಿ ಮಾಡಿ 2 ಸ್ವಂತ ಬಿಲ್ಡಿಂಗ್ಗಳನ್ನು ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇನ್ನು ಮುಂದೇನೂ ಅಷ್ಟೇ, ಮಕ್ಕಳಿಗೆ ಆಗಲಿ, ನಮ್ಮ ಎಂಪ್ಲಾಯೀಸ್ ಮಕ್ಕಳಿಗೆ ಆಗಲಿ, ಎಜುಕೇಷನ್ ಲೋನ್ ಆಗಲಿ, ಮಗದೊಂದಾಗಲಿ ಆ ಒಂದು ಅನುಕೂಲಗಳು ಮಾಡಿಕೊಡ್ಬೇಕು. ಆಮೇಲೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ವಿ, ಕಾರಣಾಂತರಗಳಿಂದ ನಿಲ್ಲಿಸಿದ್ವಿ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಆವಾಗಲೇ ಬ್ಯಾಂಕಿಗೂ ಮೆಂಬರ್ಸ್ಗೂ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶನೂ ಇಟ್ಕೊಂಡಿದ್ದೀವಿ ಸರ್. ಇದಾದ ಮೇಲೆ ನಿಮಗೆಲ್ಲ ಗೊತ್ತಿದೆ, ಇವತ್ತು ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತೇಳಿ. ಕೈಯಲ್ಲಿ ಪ್ರಪಂಚ ಅಂತ ಹೇಳ್ತೀವಿ. ಮೊಬೈಲ್ ಇಟ್ಕೊಂಬಿಟ್ರೆ ಇಡೀ ಪ್ರಪಂಚ ಇದಾಗುತ್ತೆ. ಈಗ ಫೋನ್ಪೇ ಆಗಲಿ ಎಲ್ಲದಕ್ಕೂ ಒಂದು ಕಾರಣ ಏನಂದರೆ ಡಿಜಿಟಲೈಸೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ರಿಸರ್ವ್ ಬ್ಯಾಂಕಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಡಿಜಿಟಲೈಸೇಷನನ್ನು ಮುಂದಿನ ಒಂದು ಅವಧಿಗೆ ಅದನ್ನು ತರಕ್ಕೆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಈಗ IMF ಹೇಳಿದೆ ಇಂಡಿಯನ್ ಎಕಾನಮಿ ಸ್ವಲ್ಪ ಸಮಸ್ಯೆಲಿದೆ ಅಂತ. ಸೊ ಈ ಟೈಮಲ್ಲಿ ನೀವು NPAನ ಹೇಗೆ ಸರ್ ನಮ್ಮಲ್ಲಿ ಯಾಕೆಂತಂದರೆ ವರ್ಲ್ಡ್ ಎಕಾನಮಿ ಎಲ್ಲ ಕಡೆಯಿಂದಲೂ ಚೆನ್ನಾಗಿದೆ, ಇಂಡಿಯನ್ ಎಕಾನಮಿ ಸ್ವಲ್ಪ ಯಾಕೋ ಡಿಸ್ಟರ್ಬ್ ಆಗಿದೆ ಅಂತ ರಿಪೋರ್ಟ್ ಇದೆ. ಸರ್ ನಮ್ಮಲ್ಲಿ ನಾವು ನಮ್ಮ ಒಂದು 2000 ಇದರಲ್ಲಿ ಈ ಒಂದು ಬೋರ್ಡ್ ಬಂದ ಮೇಲೆ ನಾವು ಸೆಂಟ್ರಲ್ ರಿಕವರಿ ಕಮಿಟಿ ಅಂತ ಮಾಡಿದ್ದೀವಿ ಸರ್. ಸೆಂಟ್ರಲ್ ರಿಕವರಿ ಕಮಿಟಿಗೆ ಬೇರೆ ಯಾವುದೇ ಜವಾಬ್ದಾರಿ ಇಲ್ಲ, ಲೋನುಗಳನ್ನ ರಿಕವರಿ ಮಾಡೋದೇ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಅದರಲ್ಲಿ ಸಕ್ಸಸ್ ಆಗಿದ್ದೀವಿ ಸರ್.